ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಸನ್ ಟ್ಯಾನ್ಗೆ ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು ತೆಗೆದುಕೊಳ್ಳುವ ಇಂಗ್ರೀಡಿಯೆಂಟ್ ಕಡಲೆ ಹಿಟ್ಟು. ಮೊದಲಿಗೆ ನಾನೊಂದು ಬೌಲಿಗೆ 2 ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ನಂತರ ಬೇಕಿಂಗ್ ಸೋಡಾ ತಗೊಳ್ತಾ ಇದ್ದೇನೆ. ಬೇಕಿಂಗ್ ಸೋಡಾ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡ್ತದೆ. ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ತಗೊಳ್ತಾ ಇದ್ದೇನೆ. ನಂತರ ನಾನು 1 ಸ್ಪೂನ್ ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ತಗೊಳ್ತಾ ಇದ್ದೇನೆ. ಕಾಫಿ ಪೌಡರ್ ನಮ್ಮ ಸ್ಕಿನ್ನನ್ನು ಬ್ರೈಟ್ನೆಸ್ ಮಾಡ್ತದೆ. ನಂತರ 3ರಿಂದ 4 ಸ್ಪೂನ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡ್ತದೆ ಮತ್ತು ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸರ್ ಆಗಿ ಕೂಡ ಇಡ್ತದೆ. ನಂತರ ನಾನು 4 to 5 ಡ್ರಾಪ್ಸ್ನಷ್ಟು ಲೆಮನ್ ಜ್ಯೂಸನ್ನು ತಗೊಳ್ತಾ ಇದ್ದೇನೆ. ಲೆಮನ್ ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸಿಂಗ್ ಮಾಡ್ತದೆ. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ವೇಳೆ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಂತ ಅನಿಸಿದರೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ. ಇದನ್ನು ನಾವು ಎಲ್ಲಿ ಸನ್ ಟ್ಯಾನ್ ಆಗಿದೆ ಅಲ್ಲಿಗೆ ಹಚ್ಚಿಕೊಂಡು 10 ನಿಮಿಷ ಬಿಟ್ಟು ನಾರ್ಮಲ್ ನೀರಲ್ಲಿ ವಾಶ್ ಮಾಡಿಕೊಳ್ಬೇಕು. ಕಂಟಿನ್ಯೂಸ್ ಆಗಿ ಒಂದು 3-4 ಡೇಸ್ ಹಚ್ಚಿಕೊಂಡಾಗ ನಾವು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು. ತುಂಬ ಇಫೆಕ್ಟಿವ್ ಆಗಿ ಇದು ಕೆಲಸ ಮಾಡ್ತದೆ. ಈಗಿನ ಉರಿ ಬಿಸಿಲಿಗೆ ಸನ್ ಟ್ಯಾನ್ ಆಗೋದು ಸರ್ವೇ ಸಾಮಾನ್ಯ. ಹೊರಗೆ ಬಿಸಿಲಿಗೆ ಮೈಯೊಡ್ಡುವುದಾದರೆ ಯಾವುದಾದರೂ ಸನ್ಸ್ಕ್ರೀನ್ ಲೋಷನನ್ನು ನಾವು ಹಚ್ಚಿಕೊಳ್ಬೇಕು. ಮುಖ, ಕುತ್ತಿಗೆ ಮತ್ತು ಕೈಗಳಿಗೆ ಹಚ್ಚಿಕೊಂಡ್ರೆ ನಾವು ಸೂರ್ಯನ ಕಿರಣಗಳಿಂದ ರಕ್ಷಿಸ್ಕೊಳ್ಬೋದು. ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.